ಕೆಲವು ದಿನಗಳಿಂದ ಅಂದ್ರೆ ಮಾರ್ಚ್ 4ನೇ ತಾರೀಕು ಡೇವಿಡ್ ಮೋರಿಸನ್ ಅವರು ಇಂಗ್ಲೆಂಡ್ ನ ಒಂದು ಕೋಸ್ಟಲ್ ಏರಿಯಾ ಹತ್ರ ನಡ್ಕೊಂಡು ಹೋಗ್ಬೇಕಾದ್ರೆ ಸಮುದ್ರದಲ್ಲಿ ಅವ್ರಿಗೆ ಈ ಒಂದು ದೃಶ್ಯ ಕಾಣಿಸ್ತು. ಆ ದೃಶ್ಯ ನೋಡಿ ಅವರು ಬೆಚ್ಚಿ ಬಿದ್ರು. ಯಾಕೆ ಅಂದ್ರೆ ಅವ್ರಿಗೆ ಸಮುದ್ರದಲ್ಲಿ ಒಂದು ಹಡಗು ಕಾಣಿಸ್ತು. ಅದ್ರಲ್ಲೇನ್ ವಿಶೇಷ ಅಂದ್ರ ಆ ಹಡಗು ನೀರಿನ ಮೇಲಲ್ಲ ಗಾಳಿಯಲ್ಲಿ ತೇಲ್ತಾ ಇವ್ರಿಗೆ ಕಾಣಿಸ್ತು. ಅದನ್ನ ನೋಡಿದ ತಕ್ಷಣ ಇವರು ತಮ್ಮ ಕೈಯಲ್ಲಿದ್ದ ಕ್ಯಾಮ್ರಾದಿಂದ ಅದನ್ನ ಸೆರೆ ಹಿಡಿದ ತಕ್ಷಣ ಅದನ್ನ ಪೋಸ್ಟ್ ಕೂಡ ಮಾಡಿದ್ರು. ಇದು ಎಷ್ಟು ಫೇಮಸ್ ಆಯ್ತು ಅಂದ್ರೆ BBC ಅಲ್ಲಿ ಕೂಡ ಇದು ಪಬ್ಲಿಷ್ ಆಯ್ತು. ಎಲ್ಲರಿಗೂ ಆಶ್ಚರ್ಯ, ಅದು ಹೇಗೆ ಹಡಗು ಗಾಳಿಯಲ್ಲಿ ತೇಲ್ತು ಅಂತ. ಇದು ಜನರ ಬಾಯಲ್ಲಿ ಒಂದೊಂದೊಂದೊಂದು ಕಥೆಗಳು ಸೃಷ್ಟಿ ಆಗ್ತಾನೆ ಹೋಯ್ತು. ಕೆಲವರು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂದ್ರು, ಕೆಲವರು ಏಲಿಯನ್ಸ್ ಕೆಲಸ ಅಂತ ಹೇಳಿದ್ರು. ಹಾಗೆ ಇದು ಯಾವ್ದೋ ಫೋಟೋಶಾಪೋ ಅಥವಾ ಯಾವ್ದೋ ಗ್ರಾಫಿಕ್ಸ್ ನ ಕೆಲಸ ಅಲ್ಲವೇ ಅಲ್ಲ, ಇದು ನಿಜವಾದ ಫೋಟೋ. ಹಾಗೆ ಇದು ಫೇಮಸ್ ಆಗ್ತಾ ಇದ್ದಾಗೆ ಸೈಂಟಿಸ್ಟ್ ಗಳ ಕಡೆಗೆ ಈ ಫೋಟೋ ಹೋಯ್ತು. ಆಗ ಗೊತ್ತಾಗಿದ್ದು ಇದು ಯಾವ್ದೋ ಫೋಟೋಶಾಪ್ ಅಲ್ಲ, ಇದು ಯಾವ್ದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲ, ಅಥವಾ ಇದು ಯಾವ್ದೋ ಏಲಿಯನ್ಸ್ ನ ಕೆಲಸ ಅಂತೂ ಅಲ್ವೇ ಅಲ್ಲ. ಇದು ನ್ಯಾಚುರಲ್ ಫಿನಾಮಿನನ್, ಅಂದ್ರೆ ಪ್ರಕೃತಿ ದತ್ತವಾಗಿ ನಡೆಯೋದೇ. ಆಕ್ಚುಲಿ ಇಲ್ಲಿ ಆಗಿರೋದೇನಂದ್ರೆ ಇದು ಸುಪೀರಿಯರ್ ಮಿರಾಜ್ ನ ಒಂದು ಕೆಲಸ. ಏನಿದು ಸುಪೀರಿಯರ್ ಫಿನಾಮಿನನ್ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಯಾವಾಗ್ಲೂ ಭೂಮಿಗೆ ಅಥವಾ ಸಮುದ್ರಕ್ಕೆ ಹತ್ರದಲ್ಲಿರೋ ಗಾಳಿ ಬಿಸಿಯಾಗಿರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ತಣ್ಣಗಾಗ್ತಾ ಹೋಗತ್ತೆ. ಆದ್ರೆ ಕೆಲವೊಂದು ಕಡೆ ಮಾತ್ರ, ಅಂದ್ರೆ ಈ ತರ ಇಂಗ್ಲೆಂಡ್ ನ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಕೆಲವೊಂದು ಸಲ ಬಿಸಿ ಗಾಳಿಯ ಕೆಳಗೆ ತಣ್ಣನೆ ಗಾಳಿ ಕೂತಿರುತ್ತೆ. ಅಂದ್ರೆ ಸಮುದ್ರದ ಮೇಲೆ ತಣ್ಣಗಿರೋ ಗಾಳಿ ಇರುತ್ತೆ, ಹಾಗೆ ಮೇಲೆ ಬಿಸಿ ಗಾಳಿ ಇರುತ್ತೆ. ಬಿಸಿ ಗಾಳಿಯಲ್ಲಿ ಲೈಟು ಸಾಮಾನ್ಯವಾಗಿ ಚಲಿಸುತ್ತೆ, ಹಾಗೆ ತಣ್ಣಗಿರೋ ಗಾಳಿಯಲ್ಲಿ ಲೈಟು ಸ್ವಲ್ಪ ಬೆಂಡ್ ಆಗಿ ಚಲಿಸುತ್ತೆ. ಹಾಗಾಗಿ ಇದು ನಮ್ಮ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಅಂದ್ರೆ ಬಿಸಿ ಗಾಳಿಯಲ್ಲಿರೋದು ನಮ್ಮ ಕಣ್ಣಿಗೆ ಬೇಗ ಕಾಣಿಸುತ್ತೆ, ಹಾಗೆ ತಣ್ಣಗಿರೋ ಗಾಳಿಯಲ್ಲಿ ಇರೋದು ನಮ್ಗೆ ತುಂಬಾ ನಿಧಾನವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಶಿಪ್ ನಮ್ಗೆ ಗಾಳಿಯಲ್ಲಿ ತೇಲ್ತಾ ಇರೋ ತರ ಕಾಣಿಸುತ್ತೆ. ಆದ್ರೆ ಅದು ಆಕ್ಚುಲಿ ಗಾಳಿಯಲ್ಲಿ ತೇಲ್ತಿಲ್ಲ, ಅದು ನೀರಿನ ಮೇಲೆ ಇದೆ. ಆದ್ರೆ ನಮ್ಮ ಕಣ್ಣಿಗೆ ಅದು ಹಾಗೆ ಕಾಣಿಸುತ್ತೆ. ಇದು ಒಂಥರ ಪ್ರಕೃತಿ ಮಾಡೋ ಮ್ಯಾಜಿಕ್. ಇದನ್ನ ನೀವು ನೋಡಿರ್ತೀರ, ಮರಳುಗಾಡಲ್ಲಾಗ್ಲಿ ಹಾಗೆ ರೋಡಲ್ಲಾಗ್ಲಿ ನೀವು ಚಲಿಸ್ಬೇಕಾದ್ರೆ ಅಲ್ಲಿ ನೀರಿಂದ ಇದ್ರೂ ನಿಮಗೆ ನೀರ್ ತರ ಕಾಣಿಸುತ್ತೆ ಅಲ್ವಾ. ಅದು ಕೂಡ ಈ ಸುಪೀರಿಯರ್ ಮಿರಾಜಿಂದಾನೆ. ಅಲ್ಲಿ ಕೂಡ ಸೇಮ್ ಇದೇ ಕೆಲಸ ಆಗುತ್ತೆ. ಅಲ್ಲಿ ತಣ್ಣಗಿರೋ ಗಾಳಿಯಲ್ಲಿ ಆಕಾಶನ ಪ್ರತಿಬಿಂಬ ನಮಗೆ ಕಾಣಿಸುತ್ತೆ, ಅದೇ ನಮಗೆ ನೀರ್ ತರ ಕಾಣಿಸುತ್ತೆ ಅಷ್ಟೇ. ಸೊ ಇದು ಫ್ರೆಂಡ್ಸ್, ಇಂಗ್ಲೆಂಡ್ ನಲ್ಲಿ ಕಾಣಿಸಿದಂತ ಗಾಳಿಯಲ್ಲಿ ತೇಲೋ ಶಿಪ್ ನ ಒಂದು ಕತೆ. ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೇನ್ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.